ನಾವು ಕಳೆದ ಚುನಾವಣೆಯಲ್ಲೂ ಸಹ ಅವತ್ತು ನಾವು ಕಾಂಗ್ರೆಸ್ ಪಕ್ಷದಿಂದ ಹಿಂದೆ ಇದ್ದಂಥ ನಮ್ಮ ನಿರ್ದೇಶಕರನ್ನ ಮಾಡಿ ರಾಜ್ಯ ನಿರ್ದೇಶಕರನ್ನ KBP ಮಾಡಿದಾಗಲೂ ಸಹ ಅವತ್ತು ಇದೇ ವಾತಾವರಣ ನಮ್ಮ ತಾಲೂಕಲ್ಲಿ ಇತ್ತು. ಅದನ್ನು ಅವತ್ತು ಮನಗೊಂಡು ನಾವು ಅವತ್ತು ಬೇರೆ ಪಕ್ಷದವ್ರನ್ನ ಅವಲಂಬಿಸ್ಕೊಂಡು ಅವತ್ತು ಏನು ತೀರ್ಮಾನ ತಗೊಂಡು ಅದು ಅದೇ ರೀತಿ ನಮ್ಮ ತಾಲೂಕಿನ ನಮ್ಮ ಮುಖಂಡರ ಸಹಕಾರದಿಂದ ಬೇರೆಯವರಿಗೆ ನಾವು ಸಹಕಾರ ಅವತ್ತು ನಾವು ಕೇಳಿದಾಗ ಅವರು ನಮಗೆ ಕೊಟ್ಟಾಗ ಅವತ್ತು ನಾವು ಮಾಡಿದಾಗ ಏನೇನು ಅನಾಹುತ ನಮ್ಮ ಪಕ್ಷಕ್ಕೆ ಮಾಡೋದು ಅನ್ನೋದು ನಮ್ಮ ವಕ್ತಾರರು ಸವಿಸ್ತಾರವಾಗಿ ಹೇಳಿದ್ದಾರೆ ನಿಮಗೆ. ಅದರ ದೃಷ್ಟಿಯಿಂದ ನಾವು ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳನ್ನು 4-5 ಬಾರಿ ಸಭೆಗಳನ್ನು ಮಾಡಿ ಹೋಬಳಿ ವಾರು ಮಾಡಿ ತಾಲೂಕು ಮಟ್ಟದಲ್ಲಿ ಮಾಡಿ ತುಮಕೂರು ಹೋಬಳಿಯವ್ರಿಗೂ ನಾವು ರಂಗಪ್ಪನವ್ರಿಗೂ ಹೇಳಿದ್ವಿ, ಏನಾದರೂ ರಂಗಪ್ಪ ಹೇಳಿ ಅಂತ ಹೇಳಿ ಎಲ್ಲರ ಗಮನಕ್ಕೂ ತಂದಾಗ ನೋಡೋಣ ಮುಂದಿನಲ್ಲಿ ಈ ಸಲ ನಮಗೆ ಬೇಡ ಅಂತ ಎಲ್ಲರೂ ಸಹ ಅದು ಹೇಳಿದಾಗ ನಾವು ಒಮ್ಮತವಾಗಿ ಬಂದಾಗ ಅದೇ ರೀತಿ ಏನು JDS-ನ ಅಭ್ಯರ್ಥಿಯಾದಂಥವರು ನಮ್ಮನ್ನು ಅಪ್ರೋಚ್ ಮಾಡಿದ್ರು ಬಂದು ಈಗ ನಾವು ನೀವು ಸೇರಿ ಮಾಡ್ಕೊಳ್ಳೋಣ ಅಂದಾಗ ನಮ್ಮ ತಾಲೂಕಿನ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ನಾವು ಮಾತಾಡಿ ಹೈಕಮಾಂಡ್ ಗಮನಕ್ಕೆ ತಂದು ನಮ್ಮ ಹಿರಿಯರಾದಂಥ RG ವೆಂಕಟಾಚಲಯ್ಯ ಇರ್ಬೋದು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮುನಿಯಪ್ಪಾಜಿಯವರು ಇರ್ಬೋದು, ನಮಗೆ ಯಾವುದೇ ನಮ್ಮ ಜಿಲ್ಲೆಯಲ್ಲಿ ಚುನಾವಣೆಗಳ ಸಂದರ್ಭ ಮೊದಲು ನಮ್ಮ MSC ಅವರ ಗಮನಕ್ಕೆ ತರ್ತೀವಿ. ಅವರಲ್ಲೂ ಹೋಗಿ ನಾವು ಹೇಳಿದಾಗ ಬನ್ನಿ ಮಾತಾಡೋಣ ಅಂತೇಳಿ ಅಲ್ಲಿಗೂ ಸಹ ನಾವೆಲ್ಲ ಮಾತಾಡ್ಕೊಂಬಂದು 2ನೇ ಹಂತದಲ್ಲಿ ಏನೀಗ ಆಗಿರ್ತಕ್ಕಂಥ ಬೆಂಬಲಿತ ಅಭ್ಯರ್ಥಿ ನಮ್ಮ ಭಾಗ್ಯ ಬೆಂಬಲ ಅಭ್ಯರ್ಥಿ ಆನಂದರವರು ಸಹ ಅವರ ಮುಖಂಡರುಗಳು ಸಹ ಹೋಗಿ ಮಾತಾಡಿಕೊಂಡು ನಮ್ಮ DK ಸುರೇಶ್ ಅವರು ಇರ್ಬೋದು, ನಮ್ಮ ಉಪಮುಖ್ಯಮಂತ್ರಿಗಳು ಸಭೆ ಕರೆದಾಗ ಅವ್ರ ಗಮನಕ್ಕೆ ತಂದಿದ್ದೀವಿ. DK ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರುಗಳನ್ನು ಹೇಳಿದಾಗ ಮಾಡಿ ಒಳ್ಳೆಯದಾಗಲಿ ಅಂತ ಹೇಳಿ ಅವರ ಆಶೀರ್ವಾದವನ್ನು ತಗೊಂಡು ಅವರ ಆದೇಶವನ್ನು ತಗೊಂಡು ನಾವೆಲ್ಲ ಮುಖಂಡರುಗಳು ಹೇಳಿ ಈಗ ಅಪ್ಲಿಕೇಶನ್ ಹಾಕಿದ್ವಿ. ನಮ್ಮಲ್ಲೂ ಸಹ ಅಭ್ಯರ್ಥಿಗಳು ಹಾಕಿದರು 3 ಜನ, ನಮ್ಮ ಸಕಲವಳ್ಳಿ ರುದ್ರಮೂರ್ತಿಯವರು ಮತ್ತು ನಮ್ಮ ಸಹೋದರ ರಾಮಣ್ಣವರು ಹಾಕಿದ್ರು. ಅವೆಲ್ಲ ನಮ್ಮ ಮನವೊಲಿಸಿ ಕೂತ್ಕೊಂಡು ಮಾತಾಡಿಕೊಂಡು ಅದನ್ನು ವಾಪಸ್ ಮುಂದಿನ ದಿನಗಳಲ್ಲಿ ಇವತ್ತು ನಾವು ಹೆಂಗೆ ಅವರಿಗೆ ಸಹಾಯವನ್ನು ಮಾಡಿದ್ದೀವೋ ಯಾವುದಾದ್ರೂ ಮುಂದಿನ ದಿನಗಳು ಬಂದಾಗ ನಮಗೂ ಆ ಥರ ಸಹಾಯ ಮಾಡಬೇಕು ಅಂತ ಹೇಳಿ ನಮ್ಮ ಹೈಕಮಾಂಡಲ್ಲಿ ಸಹಕಾರ ಇಲಾಖೆಯಲ್ಲಿರ್ಬೋದು, ಲೋಕಲ್ ಇರ್ಬೋದು, ಅದನ್ನು ಮಾತಾಡ್ಕೊಂಡಿದ್ವಿ. ಅದಕ್ಕೆ ಅವರು ಸಹ ಒಪ್ಪಿದ್ದಾರೆ. ಆ ನಿಟ್ಟಲ್ಲಿ ಮಾಡ್ಕೊಂಡಿದ್ದೀವಿ. ಇವತ್ತು ನಮ್ಮ ಬಾಹ್ಯ ಬೆಂಬಲ ನಾವು ಯಾವುದೇ ಡಿಮ್ಯಾಂಡನ್ನು ನಾವು ಇಟ್ಟಿಲ್ಲ. ನಮಗೇನು JDS ಬೆಂಬಲಿತ ಅಭ್ಯರ್ಥಿಗೆ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು, ತಾಲೂಕಿನ ಮುಖಂಡರು ಮತ್ತು ನಮ್ಮ ರಾಜ್ಯದ ಮುಖಂಡರುಗಳು ಎಲ್ಲರೂ ಒಮ್ಮತದಿಂದ ಅಭ್ಯರ್ಥಿನಾಗಿ ನಾವು ಮಾಡಿದ್ದೀವಿ. ಆದರೆ ನಮ್ಮ ಅಭ್ಯರ್ಥಿ ಅವರು ಉಸ್ಕೂರು T ಆನಂದರವರು ಅವ್ರನ್ನ ಅಭ್ಯರ್ಥಿ ಮಾಡಿ ಅವರ ಸೀರಿಯಲ್ ನಂಬರ್ 2 ಹಣ್ಣಿನ ಬುಟ್ಟಿ ಅವ್ರದ್ದು ಗುರುತು ಅವ್ರನ್ನ ನಾವೆಲ್ಲ ಒಮ್ಮತದಿಂದ ಮಾಡಿದ್ದೀವಿ. ಅವರಿಗೆ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರದ ಸಂಘದ ಎಲ್ಲ ನಿರ್ದೇಶಕರುಗಳು, ಅಧ್ಯಕ್ಷರುಗಳು ಮತ್ತು ಎಲ್ಲ ರೈತ ಬಾಂಧವರು ಅವರಿಗೆ ಸಹಕಾರವನ್ನು ನೀಡಿದರೆ ಮುಂದಿನ ದಿನಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳು ತಾಲೂಕಲ್ಲಿ ಆಗಬೇಕಾದಾಗ ಯಾವ ಸರ್ಕಾರಗಳು ಇದ್ದಂಥ ಸರ್ಕಾರಕ್ಕೆ ನಾವು ಮನವೊಲಿಸ್ಕೊಂಡು ಹೋದಾಗ ಅಭಿವೃದ್ಧಿ ನಾಗಲೋಟದಲ್ಲಿ ನಾವು ಮಾಡ್ಬೋದು. ಹಿಂದೆ ನಾವು ಜಾಗವನ್ನು ಸಹ ಪೆಟ್ರೋ ಪ್ಯಾಕ್ ಮಾಡಲಿಕ್ಕೆ ನಾವು ಡೈರಿ ಭಾಗದಲ್ಲಿ ಹುಡುಕಾಡಿದಾಗ ಅದು 266 KV ಹೋದಾಗ ಅಲ್ಲಿ ಆಗಲ್ಲ ಅಂತ ಹೇಳಿದಾಗ ಬೇರೆ ನಾವು 9 ಎಕರೆ ಜಮೀನು ಸಹ ಹಿಂದೆ ನಾವು ಮಾಡಿದ್ದೀವಿ. ಅದನ್ನು ಮುಂದಿನ ದಿನಗಳಲ್ಲಿ ನಮ್ಮದೇ ಪಕ್ಷದ ಅಲ್ಲಿ ಬಾಡಿ ಬರುತ್ತೆ, ನಮ್ಮದೇ ಪಕ್ಷದ KMF ಇರ್ಬೋದು, ಬೊಮ್ಮಲ್ ಇರ್ಬೋದು ಅಧ್ಯಕ್ಷರುಗಳು ಆಗ್ತಾರೆ. ಅವಾಗೆಲ್ಲ ನಾವು ತಾಲೂಕಿನ ಲೀಡರ್ಗಳು ಮುಖಂಡರುಗಳು ಹೋಗಿ ಮನವೊಲಿಸಿ ಮುಂದಿನ ದಿನಗಳಲ್ಲಿ ಅದನ್ನು ಸಹ ಮಾಡಿದಾಗ ಸುಮಾರು ನೌಕರಿ ಸಿಗ್ತದೆ, ನಮಗೆ ಕೆಲಸಗಳು ಸಿಗ್ತದೆ ಸುಮಾರು ಜನಕ್ಕೆ. ಆ ರೀತಿಯಲ್ಲಿ ಮಾಡಲಿಕ್ಕೆ ತಾವು ತಾಲೂಕಿನ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಗೌರವಾನ್ವಿತ ಎಲ್ಲ ಅಧ್ಯಕ್ಷರುಗಳು, ನಮ್ಮ ಅಭ್ಯರ್ಥಿಗಳಾದಂಥ JDS ಮತ್ತು ಕಾಂಗ್ರೆಸ್ಸಿನ ಬೆಂಬಲಿತ ಅಭ್ಯರ್ಥಿಯಾದಂಥ ಉಸ್ಕೂರು T ಆನಂದರವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಗೆಲ್ಲಿಸಿ ಈ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಸೇವೆಯನ್ನು ಮಾಡಲಿಕ್ಕೆ ತಾವು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲ ಮಾಧ್ಯಮದ ಮುಖಾಂತರ ನಾನು ಮನವಿಯನ್ನು ಮಾಡ್ಕೊಂಡಿದ್ದೀನಿ. ಇರಲಿ ಅಂತ ಈತ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಆ BCMAಗೆ ಮೀಸಲಾಗಿದ್ದಂಥ ಚೇರ್ಮನ್ಗಿರಿನ ಅವರನ್ನು ಅಪ್ಲಿಕೇಶನ್ ಹಾಕದೆ ಅವ್ರಿಗೆ ಮುಂದೆ ನಿಮಗೆ ಪಕ್ಷದಲ್ಲಿ ಮತ್ತು ಬೇರೆ ಚುನಾವಣೆಗಳಲ್ಲಿ ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ ಅಂತೇಳಿ
ಅವರನ್ನು ತಪ್ಪಿಸಿ ಹೈಕಮಾಂಡ್ ಲಕೋಟೆ ಮೂಲಕ ಇವರನ್ನು ಅಲ್ಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮೊದಲಿಗೆ ನಾವು ಮಾಡಿದಂಥ ತಪ್ಪು ಅದನ್ನು ನಾವು ಇವತ್ತು ಒಪ್ಕೊತಾ ಇದ್ದೀವಿ. ಆಗ ಅಲ್ಲಿನ ಅಧಿಕಾರ ಅನುಭವಿಸಿ ಕೆಲವೇ ದಿನಗಳಲ್ಲಿ ನಾವು BJPಗೆ ನರಸಿಂಹಸ್ವಾಮಿ ಅವರು ಪಟ್ಟಶಿಷ್ಯ ನನ್ನ ಎದೆ ಬಗೆದರೆ ನರಸಿಂಹಸ್ವಾಮಿಯರೇ ಕಾಣ್ತಾರೆ, ನಮ್ಮ ಊರಿನ ಆಂಜನೇಯ ಸ್ವಾಮಿ ಸತ್ಯವಾಗಲೂ ನಾನು ನರಸಿಂಹಸ್ವಾಮಿನ ಬಿಟ್ಟು ಜೀವನ ಇರೋವರೆಗೂ ಬರಲ್ಲ ಅಂತ ಹೇಳಿದ ಮನುಷ್ಯ ತದನಂತರ ಅವರನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಕಾಂಗ್ರೆಸ್ ಪಕ್ಷದಲ್ಲಿ ಬಂದ ತಕ್ಷಣವೇ ಜಿಲ್ಲಾ ಪಂಚಾಯಿತಿ ಸದಸ್ಯರಾದರು ಅವರು ಶ್ರೀಮತಿಯವರು, ಅವರನ್ನು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಮಾಡಿದ್ವಿ. ಅದಾದ ಕೆಲವೇ ದಿನಗಳಲ್ಲಿ ನಮ್ಮ ಶಾಸಕರು ಮತ್ತು ಇವರು ಬೊಮ್ಮಲ್ ಚುನಾವಣೆಗೆ ಬಂತು. ಆವಾಗ ಅಪ್ಪಣ್ಣವ್ರನ್ನ ಸೋಲಿಸ್ಬೇಕಾದ್ರೆ ಸ್ವಲ್ಪ ಪ್ರಬಲ ಅಭ್ಯರ್ಥಿ ಬೇಕು ಅನ್ನೋ ಉದ್ದೇಶದಿಂದ ಆವಾಗ ನಾವೆಲ್ಲ ಕಂಟ್ರಿ ಕ್ಲಬ್ಬಲ್ಲಿ ಒಂದು ಪೂರ್ವಭಾವಿ ಸಭೆ ಮಾಡಿದಂಥ ಸಂದರ್ಭದಲ್ಲಿ ಹಲವಾರು ಆಕಾಂಕ್ಷೆಗಳನ್ನು ಕೇಳಿದ್ವಿ. ನಮ್ಗೆ ಯಾರೂ ಬೇಡ ಅಂದರು. ಅಂಥ ಸಂದರ್ಭದಲ್ಲಿ ಅವರಿಗೆ ಬೊಮ್ಮಲ್ನ ಅಭ್ಯರ್ಥಿಯಾಗಿ ನಮ್ಮ ಪಕ್ಷ ಬೆಂಬಲವಾಗಿ ಸೂಚಿಸ್ತು. ತದನಂತರ ಸರ್ಕಾರ ಬಂದಾಗ ನಾಮಿನಿ ನಿರ್ದೇಶಕರ KMFಗೂ ಬೊಮ್ಮಲಿಂದ ಕಳಿಸ್ಕೊಟ್ರು. ಇದು ನಾವು ಮಾಡಿದಂಥ 3 ತಪ್ಪುಗಳು. ಆತ ಇಲ್ಲಿ ನಮ್ಮ ಪಕ್ಷದಲ್ಲಿ ಅಧಿಕಾರ ಅನುಭವಿಸಿ ಎಲ್ಲ ಒಂದು ಸ್ಥಾನಮಾನಕ್ಕೆ ಬಂದ ನಂತರ ಏನು ನಾವು ಸ್ಥಾನಮಾನ ಕೊಟ್ಟಂಥ ಪಕ್ಷಕ್ಕೆ ದ್ರೋಹ ಬಗೆದು ತಕ್ಷಣ BJPಗೆ ಸೇರಿಕೊಂಡು ನಮ್ಮ ಶಾಸಕರು ನಿಕಟಪೂರ್ವ ಶಾಸಕರು ಅವರು ಕೊಟ್ಟಂಥ ಬೆಂಬಲವನ್ನೆಲ್ಲ ಮರೆತು ಅವರಿಗೆ ಮತ್ತು ನಮ್ಮ ಪಕ್ಷಕ್ಕೆ ಮರೆಯಲಾರದಂಥ ದ್ರೋಹ ಮಾಡಿ ಅವರು BJPಗೆ ಹೋದರು. ಆ ಪಕ್ಷಕ್ಕೆ ಮತ್ತು ನಮಗೆ ವೈಯಕ್ತಿಕವಾಗಿ ನಮ್ಮ ನಿಕಟಪೂರ್ವ ಶಾಸಕರಿಗೆ ಮತ್ತು ಪಕ್ಷಕ್ಕೆ ಮತ್ತು ನಮ್ಮೆಲ್ಲರಿಗೂ ಆಘಾತ ಮಾಡಿ ನಮಗೆ ಮೋಸ ಮಾಡಿ ಹೋಗಿರ್ತಕ್ಕಂಥ ವ್ಯಕ್ತಿಯನ್ನು ಏನಾದರೂ ಮಾಡಿ ಈ ಸಾರಿ ಸೋಲಿಸಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಹೈಕಮಾಂಡ್ನ ನಮ್ಮ ಹಿರಿಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು KPCC ಅಧ್ಯಕ್ಷರು ಮತ್ತು MLC ರವಿಯವರು ಹಾಗೂ ಎಲ್ಲ ಅನೇಕ ಮುಖಂಡರ ಜೊತೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಈ ದಿನ ನಾವು ಕಾಂಗ್ರೆಸ್ ಪಕ್ಷದಿಂದ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳನ್ನು ನಾಮಪತ್ರ ವಾಪಸ್ ಪಡೆದು ನಮ್ಮ ಪಕ್ಷ JDS ಬೆಂಬಲಿತ ಆನಂದ್ ಅವರಿಗೆ ಬಾಹ್ಯ ಬೆಂಬಲ, ಯಾವುದೇ ಅನ್ಕಂಡೀಷನಲ್ ಬಾಹ್ಯ ಬೆಂಬಲ ನೀಡೋದಕ್ಕೆ ನಾವು ಈಗಾಗಲೇ 2-3 ಸಭೆಗಳನ್ನು ಮಾಡಿ ಆ ಸಭೆಗಳ ಮುಖಾಂತರ ಅವರೂ ಸಹ ನಮ್ಮಲ್ಲಿ ಬೇಡಿಕೆ ಇಟ್ಟರು, ನಿಮ್ಮ ಪಕ್ಷ ನಮಗೆ ಬೆಂಬಲ ಕೊಡಿ ಅಂತ. ಅವರ ಪಕ್ಷದಿಂದ ಅಧಿಕೃತವಾಗಿ ನಮಗೆ ಬೇಡಿಕೆ ಪತ್ರ ಬಂದಿದೆ ಮತ್ತು ಅವರೂ ಸಹ ನಮ್ಮನ್ನು ರಿಕ್ವೆಸ್ಟ್ ಮಾಡಿಕೊಂಡಿರೋದ್ರಿಂದ ಅವರ ಬೇಡಿಕೆಯನ್ನು ಮತ್ತು ಅವರ ಕಳಕಳಿಯನ್ನು ನಾವು ಒಪ್ಕೊಂಡು ನಮ್ಮ ಪಕ್ಷ ಇವತ್ತು ನಾವು ಅವರಿಗೆ ಬೇಷರತ್ತಾಗಿ ಬರ್ತಕ್ಕಂಥ ಬೊಮ್ಮಲ್ ಚುನಾವಣೆಯಲ್ಲಿ ಅವರಿಗೆ ಬೆಂಬಲ ಸೂಚಿಸಲು ನಮ್ಮ ಪಕ್ಷ ಸರ್ವಾನುಮತದಿಂದ ತೀರ್ಮಾನ ಮಾಡಿದೆ. ಮುಂದಿನ ವಿಷಯಗಳನ್ನು ಕೂಲಂಕುಷವಾಗಿ ನಮ್ಮ ನಿಕಟಪೂರ್ವ ಶಾಸಕರು ಹೇಳ್ತಾರೆ.